ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತಿನ ಬ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಊರದ ಹತ್ತಿರ ಇರೋ ಓಲೆ ಬಸವನ ಗುಡ್ಡದ ದೇವಸ್ಥಾನಕ್ಕೆ. ಅಲ್ಲಿ ಏನು ವಿಶೇಷತೆ ಒಮ್ಮೆ ನೋಡಿ ಬರೋಣ ಅಂತ. ಬನ್ನಿ ಫ್ರೆಂಡ್ಸ್, ನೋಡಿ ಬರೋಣ. ರಾಗಿ ಚೆನ್ನಾಗಿ ಬೆಳೆದ್ರೆ ಕೈಲಿ. ನಮ್ಮದೇ ಅಲ್ಲಿ ಅರ್ಶಿನ ತೋಟ ಕಾಣ್ತಾ ಇರೋದು. ಹುಣಸೆ ಮರ ಊಟ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಿಂದ 1.5 ಕಿಲೋಮೀಟ್ರ್ ಆಗೋದು. ಪಕ್ಕದಲ್ಲೇ ನಮ್ಮ ತೋಟ ಇದೆ. ಅಲ್ಲಿ ರಾಗಿ ಮತ್ತು ಅರಿಶಿನ ಬೆಳೆದಿದ್ದೀವಿ. ಅಲ್ಲಿ ವೀಡಿಯೋ ಮಾಡಿಕೊಂಡು ಹಾಗೆ ಹೊರಟಿದ್ದೀವಿ. ನಮ್ಮ ತಂಗಿಯವರು ಮುಂದೆ ಹೋಗ್ತಾ ಇದ್ದಾರೆ. ನಾವು ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಂತಾರೆ ಈ ಬೆಟ್ಟರೆಲ್ಲ ನಾವು ಹತ್ತಿದ್ದೀವಿ ಅಷ್ಟೇ. ನಾವು ತುದಿ ಇದ್ದಿದ್ದಿಲ್ಲ. ಅಲ್ಲೊಂದು ದೇವಸ್ಥಾನ ಇದೆ, ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಒಂದು ಅಡ್ಡ ಆಗಿದೆ. ದೇವಸ್ಥಾನ ಹತ್ರ ಕಾಣಿಸ್ತಾ ಇದೆ. ಇವತ್ತಾ ಎಷ್ಟು ಜನ ಹೋಗಿದ್ದಾರೆ? ಹೌದವ. ಯಾವ ಊರಲ್ಲಿ ಹೋಯ್ತೆ? ನೀವು ಹೋಗಿದ್ರೆ ವಿಶಾಖ ಮಳೆ ಹೋಗಿತಾವಲ್ಲ. ಹೊಂಟದ ರಾಜಪ್ಪ ಹೊಂಟೋಗ್ತಾ. ಅಲ್ಲಿ ಹೋಗಿದಾರ ಸ್ವಲ್ಪ ಜನ, ಮೇಲ್ ಕತ್ಕ ಹೋಗಿದಾರ, ಕಾಣಿಸ್ತಾ ಇದ್ದವರು. ಯಾರ ಹೋಗಿದಾರು? ರೋಡ್ ಇದ್ದ ಅಲ್ಲಿ ಗಂಟೆ ಮೇಲೆ ಹೋಗಕ್ಕ.
ಕಮಲಪಲ್ಲಿ ಎಲ್ಲ ಎಲ್ಲ ಗಂಟೆ ಸಣ್ಣ ಸಣ್ಣ ಗುಡಿ ಗಂಟೆ ಹೋದೆ ನೀನು ಹೋಗಿ ನೀವು ಸರಿ ಸಣ್ಣಕಿನ ಇಬ್ರು ಹೋಗಿವಿ ಅವ್ಳು ಕಲ್ಲು ಚುಚ್ಚದ ಅವನ್ಗ ಸಣ್ಣ ಕಲ್ಲು ಛತ್ರಿ ಅಲ್ಲಿ ಮಾಡ್ಬಿಟ್ಟಿನಲ್ಲ ಯಾವ ದೇವಸ್ಥಾನ ಕೋಟಿ ವಾಡಿ ನಿಮ್ದು ಎಲ್ಲಿ ಗಂಟೆ ಹೋಗಲ್ಲ ಇದಾ ಮಠ ಮಾಡ್ಬೇಕೇನೋ ದೇವಸ್ಥಾನದನು ಇದು ಬನ್ನಿ ಮರ ಅಲ್ವಲ್ಲ ಬನ್ನಿ ಮರನ ಯಾವ ಮರ ಇದು ಹಳ್ಳಿ ಮರನ ಬನ್ನಿ ಮರಕ್ಕೆ ಬಂದಿದ್ವಲ್ಲ ಒಂದ್ಸರಿ ಐಕ ಹೋಯ್ತಾವ ಐಕ ಎಷ್ಟು ಜನ ಹೋಗಿದಾರ ಮೇಕ ಏನ ಎಣ್ಣೆ ಮರಕ ಇನ್ನೂ ಹಾಕಿಲ್ಲ ಗಂಧ ಅರ್ಶಿನ ಕುಂಕುಮ ಹಾಕಿಲ್ಲ ಹಾಕಲ್ಲ ಕುಂಕುಮ ಐತಿ ಹಾಕಿತ್ತು ಯಾರ ಮಾತಾಡ್ತಾರ ರಾಚನ ಓಯ್ ಓ ಏನು ಬೆಟ್ಟದ ಮೇಲೆ ಹಸ್ಗಳು ಹೋಯ್ತಾವ ಜೂಮ್ ಮಾಡು ಬಂದದ ಏನೋ ಬರಲ್ಲ ಬರ್ತದ ಪೂಜೆ ಮಾಡ್ತಾ ಇರ್ಬೇಕು ಕೈ ಮುಗಿಯೋ ನಡಿಯಪ್ಪ ಅಲ್ಲಿ ಕೂಸ್ ಕರ್ಕೊಂಡು ಬಾ ಹೋಗೋಣ ಅಲ್ಲಿ ಪೂಜೆ ಮಾಡ್ತಾವ್ರೆ ನಡಿ ಹೋಗೋಣ ಯಾರು ನಾನಾ ಹಾಗೆಲ್ಲ ಕಡ ನಡಿ ನಡಿ ಅಲ್ಲಿ ತತ್ಕೊಂಬಲ್ಲಿ ಮುಂದಕ್ಕೆ ನೀನು ಎಲ್ಲ ಬೋಸ್ರ ಒಂದು ಮಟ್ಟ ಮಾಡಿದ್ರ ಒಂದು ಹಣ್ಣು ಕಾಯಿಸ್ತಂದೆ ಇಸ್ಕಿಯಮ್ಮ ಕೊಡದೆ ಇರೋದು ಈಗ ಅವನು ಹೆಚ್ಚಿಗೆ ಆಗೋದಿಲ್ಲ ಇಷ್ಟು ಹಾಕಿ ಕರಿಗೆ ದೇವಸ್ಥಾನಕ್ಕೆ ಸೇರೋದ ಅಂದ್ರೆ ಇಲ್ಲ ಬೆಟ್ಟ ಅಂತ ಹೇಳ್ತಿರೋದು ಗುಡ್ಡ ಗುಡ್ಡ ಗೊತ್ತಿಗದ ಅಂತೆ ಅವ್ರು ನೆಟ್ಕೊಂಡು ಅವ್ರು ಹಾಕ್ತೀನಿ ಮಿಳ್ಚುಚ್ಚುತ್ತ ನಿಧಾನಕ್ಕೋಗ್ಬೇಕು ನಿಧಾನಕ್ಕೋಬೇಕವ ಒಂದು ಅರ್ಧ ಗಂಟೆ ವಿಡಿಯೋ ಮಾಡಿದೆ ಈಗ ಮಾಡಿ 10 ನಿಮಿಷ ಶಾಮಿ ಕೈ ಮುಗಲ್ ಧೂಪ ಮಡಗಿ ಮೇಲೆ ಹಾಕಿಟ್ಕೋಬೇಕಿತ್ತು ಮೇಲೆ ಕಟ್ಟ ಮೇಲೆ ಮಾಡ್ಬಿಟ್ಟು
ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಕೆಂಡೆ ಗಣೇಶ್ವರ ಸ್ವಾಮಿ ಅಂತ. ಇದು ಲಿಂಗದ ರೂಪದಲ್ಲಿದೆ. ಇದು ನಮ್ಮ ಊರ ಹತ್ರನೇ ಇರುವ ದೇವಸ್ಥಾನ, ಪುಟ್ಟ ದೇವಸ್ಥಾನ. ಸುತ್ತಮುತ್ತ ಹಳ್ಳಿ ಕಡೆಯಿಂದ ಇಲ್ಲಿ ಪೂಜೆ ಮಾಡಿಸ್ಕೊಳಕ್ಕೆ ಬರ್ತಾರೆ. ಇಲ್ಲಿ ಏನು ವಿಶೇಷತೆ ಅಂದರೆ ಪೀಡೆ ಪಿಶಾಚಿ ಮತ್ತು ಯಾರಿಗೆ ದೃಷ್ಟಿ ದೋಷ ಕೆಟ್ಟದಾಗಿರೋದು ಅದನ್ನು ಇಲ್ಲಿ ನಿವಾರಣೆ ಮಾಡ್ತಾರೆ. ಇಲ್ಲಿ ಮಧ್ಯಾಹ್ನದ ನಂತರ ತಮ್ಮಡಪ್ಪ ಅವ್ರಿಗೆ ದೇವರು ಬರ್ತದೆ. ಆಗ ದೇವರು ಬಂದಾಗ ಎಲ್ಲ ಹೇಳ್ತಾರೆ. ನಾವು 3 ಗಂಟೆ ತನಕ ಇರಲಿಲ್ಲ, ಬೇಗ ಪೂಜೆ ಮಾಡಿಸ್ಕೊಂಡು ಹೊರಟು ಬಂದ್ಬಿಟ್ವಿ. ಅವಮ್ಮ ಅಂಗಡಿ ಅವಮ್ಮ ಅಂತ ಕಂಡು ಹಿಡ್ಕೊಬಿಟ್ರಲ್ಲಿ. ಬಾ, ಹತ್ತಬಾರ್ದು ಬನ್ನಿ ಮನೆಗೆ ಹೋಗೋಣ. ಸಿಜ್ಜು ಬಿದ್ದುಬಿಡ್ತೀಯಪ್ಪ ಅಲ್ಲಿ ಹಳ್ಳಾಗ, ಇಲ್ಲಿ ಹಳ್ಳ ಅವತ್ತು ಬಿದ್ದು ಕರ್ಕೊಂಡು ಹೌದ್ಬಿಟ್ಟ. ನಾವು ಇಲ್ಲಿ ನೋಡ್ರಿ ಬತ್ತಾಗಂತ ನಾವು ಅನ್ಕೊಂಡಿವಿ. ಬಾಡ್ಗೋ ಫ್ರೆಂಡ್ಸ್, ನಮ್ಮ ಕೊಳ್ಳೇಗಾಲದ ಈ ಪುಟ್ಟ ಹಳ್ಳಿಯ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಿಡಿಯೋದೊಂದಿಗೆ ಥ್ಯಾಂಕ್ ಯು. ಹೋಗೋಣ ನಡಿ ಬಗ್ಗೆ.